ಪದ್ಮಾಕರಂ ದಿನಕರಂ ವಿಕಚಂಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ ಸಂತಸ್ವಯಂ ಪರಹಿತಾ ವಹಿತಾಭಿಯೋಗಾಹ ಎನ್ನುವುದು ಈ ಒಂದು ಶ್ಲೋಕ. ಈ ಶ್ಲೋಕಕ್ಕೆ ತುಂಬಾ ಸುಂದರವಾದ ಒಂದು ಅರ್ಥ ಇದೆ. ಪದ್ಮಾಕರಂ ದಿನಕರಂ ವಿಕಚಂಕರೋತಿ ಅಂದ್ರೆ ಸೂರ್ಯ ಅವನು ಏನು ಮಾಡ್ತಾನೆ ಅಂದ್ರೆ ಪ್ರತಿ ದಿವಸವೂ ಕೂಡ ಸೂರ್ಯ ಅವನು ಬಂದಾಗ ಪದ್ಮಾಕರಂ ದಿನಕರಂ, ಆ ದಿನಕರ ಆ ಪದ್ಮ ಪುಷ್ಪಗಳು ಇದೆಯಲ್ವಾ, ಆ ಪದ್ಮ ಪುಷ್ಪಗಳು ವಿಕಾಸ ಹೊಂದುವುದಕ್ಕೆ ಯಾರು ಮುಖ್ಯ ಕಾರಣ ಅಂದ್ರೆ ಸೂರ್ಯ ಇಲ್ಲದ ಇದ್ರೆ ಆ ಪದ್ಮ ಪುಷ್ಪಗಳು ವಿಕಸಿಸುವುದಿಲ್ಲ. ಅದೇ ವಿಧವಾಗಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ, ಚಂದ್ರ ಇದ್ದಾನೆ, ನೈದಿಲೆಗಳಿವೆ. ರಾತ್ರಿಯ ಸಮಯದಲ್ಲಿ ಚಂದ್ರನ ಇಲ್ಲದ ಇದ್ದರೆ ಆ ನೈದಿಲೆಗಳು ವಿಕಸಿಸುವುದು ಸಾಧ್ಯವಿಲ್ಲ. ಈ ನೈದಿಲೆಗಳು ಆಗಲಿ ಪದ್ಮ ಪುಷ್ಪಗಳಾಗಲಿ ಸೂರ್ಯ ಬರಬೇಕು ಚಂದ್ರ ಬರಬೇಕು ಅಂತ ಅವು ಕೇಳಿಕೊಳ್ಳುವುದಿಲ್ಲ. ಅವು ಕೇಳದೇನೆ ಸೂರ್ಯ ಹಾಗೂ ಚಂದ್ರ ಅವುಗಳನ್ನು ಅನುಗ್ರಹಿಸುತ್ತಾರೆ. ಅಷ್ಟೇ ಅಲ್ಲ, ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ ಅಂದ್ರೆ ಮೇಘ ಇದ್ದಾನೆ, ವರುಣ ಇದ್ದಾನೆ. ನಾವು ಕೇಳಿದರೂ ನಮಗೆ ವರ್ಷವನ್ನು ನೀಡುತ್ತಾನೆ, ಕೇಳದ ಇದ್ರೂ ಕೂಡ ವರ್ಷವನ್ನು ನೀಡುತ್ತಾನೆ. ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ, ಜಲವನ್ನು ನೀಡ್ತಾ ಇದ್ದಾನೆ. ಸಂತಃ ಸ್ವಯಂ ಪರಹಿತ ವಹಿತಾಭಿಯೋಗಾಹ ಅಂದ್ರೆ ಸಂತರು, ಸಾಧು ಜನರು, ಸತ್ಪುರುಷರು, ಮಹಾಪುರುಷರು ಇವರೆಲ್ಲರೂ ಕೂಡ ನಾವು ಹೇಳದ ಇದ್ದರೂ ಕೂಡ ಅವರು ಒಳ್ಳೆಯ ಕಾರ್ಯಗಳನ್ನು ಅವರು ಮಾಡುತ್ತಾರೆ. ಆದ ನಂತರ ಇಲ್ಲಿ ಈ ವಿಶ್ವದಲ್ಲಿ ಇರುವ ಪ್ರತಿಯೊಬ್ಬ ಜನರಿಗೂ ಕೂಡ ಅವರು ಸಹಾಯವನ್ನು ಮಾಡುತ್ತಾರೆ ಎನ್ನುವುದನ್ನು ಈ ಸುಭಾಷಿತ ನಮಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂತಹ ಒಂದು ಶ್ರೇಣಿಯಲ್ಲಿ ಬರುವ ಮಹಾಪುರುಷರೇ ನಿಜವಾಗಿ ಕೂಡ ಶ್ರೀಯುತ ಡಾಕ್ಟರ್ ಜಯರಾಮ್ ಅವರು ಅಂತ ನಾವು ಹೇಳಬಹುದು. ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಅಧ್ಯಾಯಗಳಿವೆ. ಕರ್ಮಯೋಗ ಇದೆ, ಆದ ನಂತರ ಜ್ಞಾನಯೋಗ ಇದೆ, ಕರ್ಮ ಸನ್ಯಾಸ ಯೋಗ ಇದೆ, ಆತ್ಮ ಸಂಯಮ ಯೋಗ ಇದೆ, ವಿಜ್ಞಾನ ಯೋಗ ಇದೆ, ಆದ ನಂತರ ಎಲ್ಲಕ್ಕಿಂತ ಮಿಗಿಲಾಗಿ ಭಕ್ತಿ ಯೋಗ ಇದೆ. ಈ ಯೋಗಗಳು ಎಲ್ಲವನ್ನು ಕೂಡ ತಮ್ಮಲ್ಲಿ ಮೇಳವಿಸಿಕೊಂಡು ನಿಜವಾಗಿಯೂ ಕೂಡ ಶ್ರೀಯುತ ಜಯರಾಮ್ ಅವರು ಈ ಯೋಗಗಳನ್ನು ಸಂಪೂರ್ಣವಾಗಿ ಮೇಳವಿಸಿಕೊಂಡು ಅವರು ನಿಜವಾಗಿಯೂ ಕೂಡ ಮೇರು ಶಿಖರದಂತೆ ಮೆರೆಯುತ್ತಿರುವ ಒಬ್ಬ ಮಹಾಯೋಗಿ ವರ್ಯರು ಅಂತ ನಾವು ಡಾಕ್ಟರ್ ಜಯರಾಮ್ ಅವರ ಬಗ್ಗೆ ನಾವು ಹೇಳಬಹುದು.